ವೇದಿಕೆ ಮೇಲಿರುವ KGF ಶಾಸಕರಾದ ರೂಪಕಲಾ ಮೇಡಮ್ ಅವರೇ, SP ಸರ್ ಅವರೇ, ಡಾಕ್ಟರ್ ರಾಜೇಂದ್ರನ್ ಅವರೇ, BGML ಅಧಿಕಾರಿಗಳೇ, ಮತ್ತು ವೇದಿಕೆ ಮುಂದೆ ಇರುವ ಎಲ್ಲ ಯುವಕರೇ, ಕ್ರೀಡಾಪಟುಗಳೇ, ಮಾಧ್ಯಮ ಮಿತ್ರರೇ, ಸುಮಾರು 140 ವರ್ಷ ಇತಿಹಾಸ ಇರುವುದು ಇದು ಈ ಜಿಮ್ಖಾನಾ, ಡಾಕ್ಟರ್ ಅಂಬೇಡ್ಕರ್ ಜಿಮ್ಖಾನಾ ಗ್ರೌಂಡ್. ಬಹಳ ಖುಷಿ ಆಗ್ತಾ ಇದೆ. 25 ವರ್ಷ ಆದಮೇಲೆ ಇದು ಮತ್ತೆ ರೆನೋವೇಟ್ ಮಾಡಿ ಯುವಕರಿಗೆ ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ವಾಪಸ್ಸು ಇದು ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದಕ್ಕೆ. ಸೀನಿಯರ್ ಸಿಟಿಸನ್ಸ್ ಯಾಕೆ ಮೆನ್ಷನ್ ಮಾಡ್ತೀನಿ ಅಂದರೆ, ಸುಮಾರು 25 ವರ್ಷ ಹಿಂದೆ ನೀವು ಈ ಗ್ರೌಂಡ್ ಯೂಸ್ ಮಾಡಿರ್ತೀರ. ಈ ಗ್ರೌಂಡ್ ಯೂಸ್ ಮಾಡಿ ನಿಮಗೆ ನೆನಪುಗಳು, ಯು ವಿಲ್ ಹ್ಯಾವ್ ಯುವರ್ ಡ್ರೀಮ್ಸ್, ದಿಸ್ ಈಸ್ ವಾಟ್ ಹ್ಯಾಪನ್ಡ್ ಅಂತ. ಆದರೆ ಇವಾಗಿರೋ ಯುವಕರು ಬರೀ ಅದು ಕೇಳಿರ್ತೀರ ಅಷ್ಟೇ. ಇದ್ರ ಬಗ್ಗೆ, ಜಿಮ್ಖಾನಾ ಗ್ರೌಂಡ್ ಬಗ್ಗೆ, BGML ಮೈನಿಂಗ್ ಬಗ್ಗೆ ಎಲ್ಲ ಕೇಳಿರ್ತೀರ. BGML ಮೈನಿಂಗ್ ಬಗ್ಗೆ ನಾನು ಕೇಳಿದ್ದೀನಿ ಅಷ್ಟೇ ಅವರು. ಆದರೆ ಇವತ್ತು ನೀವು ಯುವಕರು ಏನು ಇವತ್ತು ಇಲ್ಲಿ ಬಂದಿದ್ದೀರೋ ಫುಟ್ಬಾಲ್ ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ, ಇದನ್ನು ಏನು ಕೇಳಿದಿರೋ ಅದನ್ನು ಅನುಭವಿಸೋಕ್ಕೆ ನಿಮಗೆ ಒಂದು ಅವಕಾಶ ಸಿಕ್ಕಿದೆ. ಅದು ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್, ಮಿನಿಸ್ಟ್ರಿ ಆಫ್ ಮೈನ್ಸಿಂದ, ಬೆಮೆಲ್ಲಿಂದ, ಇಲ್ಲಿರುವ ಸೀನಿಯರ್ ಸಿಟಿಸನ್ಸು, ಮತ್ತು ಯಾರ್ಯಾರು ನನಗೆ ಇದನ್ನು ರಿಓಪನ್ ಮಾಡಿ ಅಂತ ಹೇಳಿದರು, ಕೆಲವು ಆರ್ಗನೈಸೇಷನ್ಸು, ಎಸ್ಪೆಷಲಿ ಸೇವ್ KGF ಅಂತ ಏನೋ ಒಂದು ಆರ್ಗನೈಸೇಷನ್ ಮಾಡಿ 1 ವರ್ಷದಿಂದ ಮಾಡ್ತಾ ಇದ್ದಾರೋ, ಅವರು ನನಗೆ ಇದು ಮಾಡಿಕೊಡಿ ಅಂತ ಕೇಳಿದಾಗ, ಇದು ಯಾಕೆ ಹಿಂಗಾಗಿದೆ ಅಂತ ಯೋಚನೆ ಮಾಡಿ ಹೋದಾಗ, ಅದ್ರ ಹಿಂದೆ ಹೋದಾಗ, ಹಿಸ್ಟ್ರಿ ತೆಗೆದಾಗ ಇದು ಏನೇನೋ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇತ್ತು. ಆದರೆ ಎಲ್ಲ ಆ ಕಾಂಪ್ಲಿಕೇಶನ್ಸಿಂದ ಆಚೆ ಬಂದು ಇವತ್ತು ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಇವತ್ತು ಏನು ಇದು ರಿಪೇರ್ ಆ್ಯಂಡ್ ರೆನೋವೇಷನ್ ಆಫ್ ವಾಟ್ ವಿ ಆರ್ ಡೂಯಿಂಗ್ ಟುಡೇ, ಇಟ್ ಈಸ್ ಅ ಕಮಿಟ್ಮೆಂಟ್. A commitment that heritage must not be abandoned. A commitment that sports infrastructure must not remain limited to metropolitan cities. ಬರೀ ಬೆಂಗಳೂರು, ಮೈಸೂರು, ಬಾಂಬೆ, ಪುಣೆ, ಡೆಲ್ಲಿ ಅಂತದಲ್ಲ. ಇಂತಹ ಚಿಕ್ಕ ಜಿಲ್ಲೆಯಲ್ಲೂ, ಇಂತಹ ಚಿಕ್ಕದು KGF ತಾಲೂಕು ಅಂತ ಅದರಲ್ಲೂ ಈ ಇನ್ಫ್ರಾಸ್ಟ್ರಕ್ಚರ್, ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು ಅಂತ ಏನು ಒಂದು ಆಸೆ ಎಲ್ಲರಿಗೂ ಇದೆಯೋ, ಅದು ಇಲ್ಲಿ ಆಗೇ ಆಗುತ್ತೆ ಅಂತ ನಂಬಿಕೆ ಅಂತಿದೆ. ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಏನು ಇಲ್ಲಿ ಬಂದಿದ್ದಾರೋ ಖೇಲೋ ಇಂಡಿಯಾ ಕಡೆಯಿಂದ, ಒಂದು ಮೀಟಿಂಗಲ್ಲಿ ನಾನು ಮಾತಾಡ್ತಾ ಇದ್ದೆ. ವೆನ್ ಯು ಹ್ಯಾವ್ ಸೋ ಮಚ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ರಿಪೇರ್ಸ್, ರೆನೋವೇಷನ್ಸ್ ಎಲ್ಲ ಮಾಡ್ತೀವಿ ಅಂದಾಗ KGF ಅಲ್ಲಿ ಯಾಕೆ ಮಾಡಬಾರ್ದು? ಆಲ್ರೆಡಿ ನಿಮ್ಗೆ ಇಲ್ಲಿಂದ 2-3 ಸ್ಟೇಡಿಯಮ್ಸ್ ಇದೆ ಅಂತೆ. ಈ ಸ್ಟೇಡಿಯಂನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ, ಯುವಕರಿಗೆ, ಗಾಲ್ಫ್ನ ಖೇಲೋ ಇಂಡಿಯಾ ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸುಮಾರು ಇನ್ನೊಂದು 6 ತಿಂಗಳು, 1 ವರ್ಷ ಆಗಷ್ಟೊತ್ತಿಗೆ ಆ ಗಾಲ್ಫ್ ಕೋರ್ಸ್ ಏನಿದೆಯೋ BGML ಅದನ್ನು ರೆನೋವೇಟ್ ಮಾಡ್ತಾರೆ. ಇದು ಎಲ್ಲೋ ಒಂದು ಕಡೆ ಅಂತಹ ಸ್ಪೋರ್ಟ್ಸು KGF ಅಲ್ಲಿ ಆಗ್ತಾ ಇರೋದು ನಿಮ್ಮ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಕೋಲಾರ ಜಿಲ್ಲೆ ಜನತೆಗೆ ಇಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟುಡೇ, ವಿತ್ ಇಮೆನ್ಸ್ ಪ್ರೈಡ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್, ವಿ ಡೆಡಿಕೇಟ್ ದಿಸ್ renewed Gymkhana ground to the people of KGF, to the youth of Kolar district, sportsmen and women of Karnataka ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ KGF ಒಂದೇ ಅಲ್ಲ, ಕೋಲಾರ ಜಿಲ್ಲೆ, ಇಲ್ಲಿಂದ ಆಚೆ ಬರೋದು, ಸ್ಪೋರ್ಟ್ಸಿಂದ ಆಚೆ ಬರೋಕ್ಕೆ ಯಾರ್ಯಾರು ಅವಕಾಶ ಇದೆಯೋ ಇದು ಎಲ್ಲರಿಗೂ ಇದೊಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ನೀವು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು, ಸೀನಿಯರ್ ಸಿಟಿಸನ್ಸು ಮತ್ತು ಯುವಕರು. ಟು ಎವ್ರಿ ಯಂಗ್ ಅಥ್ಲೀಟ್ ಸ್ಟ್ಯಾಂಡಿಂಗ್ ಹಿಯರ್ ಟುಡೇ, this ground belongs to you. Protect it, respect it, fill it with effort, energy and excellence. From the land that once brought gold from beneath the earth, let us now produce gold through the achievement of our youth. ಅದಕ್ಕೆ ಎನ್ಕರೇಜ್ ಮಾಡಬೇಕಾಗಿರೋದು ನೀವು ಸೀನಿಯರ್ ಸಿಟಿಸನ್ಸ್. ಏನು ಗೋಲ್ಡ್ ಮೈನಿಂಗ್ ಮಾಡಿ ಆಚೆ ತೆಗೆದ್ರು ಅದು ಇವಾಗ ಹಿಸ್ಟ್ರಿ ಆಗಿದೆ. ಆದರೆ ಇವಾಗ ನೀವು ನಿಮ್ಮ ಈ ಯುವ ಪೀಳಿಗೆಯಿಂದ
ಅವ್ರನ್ನ ಎನ್ಕರೇಜ್ ಮಾಡಬೇಕಾಗುತ್ತೆ, ಅವ್ರಿಗೆ ಒಂದು ಕಡೆ ಸಪೋರ್ಟ್ ಆಗಿರ್ಬೇಕಾಗುತ್ತೆ. ಅವರಿಂದ ನಾವು ಮತ್ತೆ ಈ ಕೋಲಾರ ಜಿಲ್ಲೆ KGF ತಾಲೂಕಿಂದ ಬಂಗಾರದ ಗಣಿ ಅಂತ ಏನಿತ್ತು ಅದನ್ನ ಬಂಗಾರದಿಂದ ಆ ಮಕ್ಕಳನ್ನ ಮತ್ತೆ ಯು ಹ್ಯಾವ್ ಟು ಗೆಟ್ ದಮ್ ಬ್ಯಾಕ್ ಥ್ರೂ ಗೋಲ್ಡ್ ಮೆಡಲ್ಸ್ ಥ್ರೂ ಸ್ಪೋರ್ಟ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ಟು KGF ಪೊಲೀಸ್ ಡಿಪಾರ್ಟ್ಮೆಂಟ್ and SP sir for taking up an opportunity of this sort to do an anti-drug activity, anti-drug campaign in KGF, and you have shown the way how to get things done. I really thank you sir from my bottom of my heart. ಮತ್ತೆ ಎಲ್ಲ ಅಧಿಕಾರಿಗಳು ಯಾರ್ಯಾರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೋ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ತಾಲೂಕ್ ಅಡ್ಮಿನಿಸ್ಟ್ರೇಷನ್, KGF ನಮ್ಮ ಶಾಸಕರು ರೂಪಕಲಾ ಮೇಡಮ್ ಅವರು ಬಂದು ಇಲ್ಲಿ ವೀಕ್ಷಣೆ ಮಾಡಿ ಏನೇನು ಬೇಕೋ ನಮ್ಮ ಕಡೆಯಿಂದ ಅಂತ ಹೇಳಿದಾಗ, ಅವ್ರಿಗೇನೋ ಒಂದು 2-3 ವಿಚಾರಗಳು ಹೇಳಿದಾಗ ಅವರು ಬಂದು ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ನಮ್ಮ ಎಲ್ಲ ಆರ್ಗನೈಸೇಷನ್ಸ್, NGOs, ಸ್ಪೋರ್ಟ್ಸ್ ಆರ್ಗನೈಸೇಷನ್ಸ್ ಯಾರ್ಯಾರು ಇದಕ್ಕೆ ಸಪೋರ್ಟ್ ಮಾಡಿದಿರೋ ನಿಮ್ಗೆ ಎಲ್ಲರೂ ಧನ್ಯವಾದಗಳು ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.